ಅತ್ತೆ, ಈ ಮನೇಲಿ ಏನ್ ನಡೀತಿದೆ ಅಂತ ನಿಮಗ್ ಗೊತ್ತಾಗ್ತಿದ್ಯೋ ಇಲ್ವೋ ನನಗ್ ಗೊತ್ತಿಲ್ಲ. ನಮ್ಮ ಹರೀಶ ಹೊಸ ಮನೆ ತಗೊಂಡಿದ್ದಾನೆ. ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಇನ್ಮೇಲೆ ನಾನು ಅಲ್ಲೇ ಇರ್ತೀನಿ ಅತ್ತೆ. ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ನಾನಿಲ್ಲ ಅಂತ ಯೋಚನೆ ಮಾಡಬೇಡಿ ಅತ್ತೆ. ವೀಣಾ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ. ಇವರು ಕೂಡ ಇಲ್ಲೇ ಇರ್ತಾರೆ. ಆದಷ್ಟು ಬೇಗ ನೀವ್ ಚೇತರಿಸ್ಕೊಳ್ಳಿ ಅತ್ತೆ. ನಿಮಗ್ ಪ್ರಜ್ಞೆ ಬಂದ್ ಕೂಡ್ಲೆ ನಿಮ್ಮನ್ನ ನೋಡೋದಕ್ಕೆ ನಾನು ಇಲ್ಲಿಗೆ ಓಡೋಡ್ ಬರ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ನೀನು ಹೋಗ್ಬೇಡ್ವೆ. ದೇವ್ರೆ, ಇದನ್ನೆಲ್ಲ ನೋಡೋದಕ್ಕೆ ನನ್ನ ಯಾಕಪ್ಪ ಉಳಿಸಿದ್ಯಾ ದೇವ್ರೆ? ಯಾಕೆ ಉಳಿಸಿದ್ಯಾ ಹೇಳು? ಈ ಫೋಟೋದಲ್ಲಿ ಅವರಲ್ಲ, ಅವನ್ನೆಲ್ಲರೂ ನೋಡಿದ್ರ? ನೋಡಿಲ್ಲ ಅಣ್ಣ. ಅಣ್ಣ, ಈ ಫೋಟೋದಲ್ಲಿ ಅವರಲ್ಲ, ಇವನ್ನೆಲ್ಲರೂ ನೋಡಿದ್ರ ಅಣ್ಣ? ಇಲ್ಲ ಕಣಮ್ಮ, ನೋಡಿಲ್ಲ. ಅಣ್ಣ, ನೀವೆಲ್ಲರೂ ಓಹೋ, ಯಾರಮ್ಮ ಇವನು? ಏನ್ ಮಾಡಿದ? ಆಹಾ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಮುಂಡಾಯಿಸ್ಬಿಟ್ಟು ಮುಂಡ್ಯಾನಮ್ಮ ಹಾಕ್ಬಿಟ್ಟು ಹೋದ್ನಾ? ಅಲ್ಲ ಕಣಮ್ಮ, ಪೊಲೀಸ್ ಸ್ಟೇಷನ್ಗೆ ಹೋದ್ಬಿಟ್ಟು ಇಲ್ಲಿ ಬಂದಿದ್ಯಲ್ಲಮ್ಮ. ದೇವ್ರೆ. ಅಣ್ಣ, ಒಂದ್ಸತಿ ಕರೆಕ್ಟಾಗಿ ನೋಡಿ ಹೇಳಿ ಅಣ್ಣ, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ ಕಣಮ್ಮ, ಹಂಗಿಲ್ಲ. ಅಲ್ಲಮ್ಮ, ಯಾರಮ್ಮ ಇವನು? ನೀನ್ಯಾಕಮ್ಮ ಇಷ್ಟು ಹೇಳ್ತಿದ್ಯಾ? ಅಣ್ಣ, ಇವ್ರು ನನ್ ಗಂಡ. ಕೆಲ್ಸದ ಮೇಲೆ ಬೇರೆ ಊರಿಗೆ ಅಂತ ಹೋಗಿದ್ರು. ಆದ್ರೆ ಸ್ವಲ್ಪ ದಿನದಿಂದ ಇವ್ರು ಕಾಣಿಸ್ತಾನೆ ಇಲ್ಲ. ನಿನ್ನೆ ಇಲ್ಲ ನೋಡ್ದಂಗಿತ್ತು, ಆದ್ರೆ ಇವನು ಅವನೇ ನಾನು ಗೊತ್ತಿಲ್ಲ. ಅಣ್ಣ ಅಣ್ಣ, ನಿಮಗ್ ಕೈ ಮುಗಿತೀನಿ ಅಣ್ಣ, ಒಂದ್ಸಲ ನೆನ್ಪು ಮಾಡ್ಕೊಂಡು ನೋಡಿ ಅಣ್ಣ, ಇವ್ರೇನ ಅವರು ಅಂತ. ನೋಡಮ್ಮ, ಇಲ್ಲಿ ಒಂದ್ಸಲ ಬಂದವರು ಮತ್ತೆ ಬರ್ತಾರೋ ಗ್ಯಾರಂಟಿ ಇರಲ್ಲ. ಒಂದ್ ಕೆಲಸ ಮಾಡಮ್ಮ, ಮುಂದೆ ಯಾರನ್ನಾದ್ರು ಕೇಳು, ಹೇಳ್ತಾರೆ. ಓಕೆನಾ? ಅಯ್ಯೋ ದೇವ್ರೆ, ನನಗೆ ಏನಪ್ಪ ಮಾಡ್ಲಿ? ಈ ಅಣ್ಣ ವೆಂಕಿ ತರನೇ ಯಾರನ್ನೋ ನೋಡ್ದೆ ಅಂತ ಹೇಳಿದ್ರು. ದೇವ್ರೆ, ಅವರು ನನ್ ವೆಂಕಿನೇ ಆಗಿರ್ಲಿ. ಆದಷ್ಟು ಬೇಗ ವೆಂಕಿ ನನ್ ಕಣ್ ಮುಂದೆ ಬರೋಂಗ್ ಮಾಡಪ್ಪ. ಇರೋ ತನಕ ಬಂದಿದ್ದನ್ನ ಸ್ವೀಕರಿಸ್ಬೇಕು. ಅಷ್ಟೇ ನಮ್ ಜವಾಬ್ದಾರಿ. ನೋಡು, ನೀನ್ ಸುಮ್ನೆ ಅಳ್ತಾ ಕೂತ್ಕೋಬೇಡ. ಮನೆ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಮನೆಗ್ ಶೋಭೆ ಅಲ್ಲ. ನೀನ್ ಖುಷಿಯಾಗಿರ್ಬೇಕು. ಮನೇಲಿ ಏನೇ ಖಾಲಿ ಆದ್ರೂ ಅದನ್ನ ನೋಡಿ ಸಂತೂಗ್ ಹೇಳು. ಇಲ್ಲಾಂದ್ರೆ ನಿಮ್ ಮಾವನ ಹತ್ರ ಹೇಳು, ಅವ್ರು ತರ್ತಾರೆ. ಇನ್ನೊಂದ್ಸಲ ಹೇಳ್ತಿದ್ದೀನಿ, ಅಡ್ಗೆ ಮಾಡುವಾಗ ಗಡಿಬಿಡಿ ಏನೂ ಬೇಡ. ಏನೇ ಇದ್ರೂ ನನಗ್ ಫೋನ್ ಮಾಡ್ತೀಯ. ಅಳ್ಬೇಡ ವೀಣಾ, ಒಳ್ಳೇದಾಗ್ಲಿ. ಹಲೋ ಹಲೋ ಅಣ್ಣ, ನಾನ್ ಚೆಲ್ವಿ. ಹೇಳಿ ಅಕ್ಕ. ಅಣ್ಣ, ಮತ್ತೆ ವೆಂಕಿನ ಕೋರ್ಟ್ ಹತ್ರ ನೋಡ್ದೆ ಅಂತ ಯಾರು ಹೇಳಿದ್ರು, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಆದ್ರೆ ಇಲ್ಲಿ ಎಷ್ಟು ಹುಡುಕಿದ್ರು ವೆಂಕಿ ಕಾಣಿಸ್ತಿಲ್ಲ. ನಂಗೆ ಯಾಕೋ ಸಾನೆ ಭಯ ಐತೆ. ಅಯ್ಯೋ ಅಕ್ಕ, ನೀವ್ ಯಾಕೆ ಇಷ್ಟೊಂದು ಎದುರ್ಕೊಂಡಿದ್ದೀರಿ?
ಅಲ್ಲಿ ಸಿಕ್ತಿಲ್ಲ ಅಂದ್ರೆ ಪೊಲೀಸ್ನವರಾದ್ರೂ ಹುಡ್ಕೊಡ್ತಾರಪ್ಪ. ನೀವೇನ್ ತಲೆ ಕೆಡ್ಸ್ಕೊಬಿಡಿ. ಅಣ್ಣ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯ್ತು, ಆದ್ರೆ ಅವ್ರು ಏನು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ಪ್ರತಿ ಸತಿ ಅಲ್ಲಿ ಹೋಗಿ ಕೇಳಿದ್ರು ಹುಡುಕ್ತಾ ಇದೀವಿ ಅಂತ ವಾಪಸ್ ಕಳಿಸ್ತಾರೆ. ಅದಕ್ಕೆ ನಾನೇ ಹುಡ್ಕುಮ್ಮ ಅಂತ ಬಂದೆ. ಅಣ್ಣ ನೀವೊಂದ್ಕಿಂತ ಇಲ್ಲಿಗೆ ಬಂದ್ರೆ ನಂಗೆ ಸ್ವಲ್ಪ ಸಹಾಯ ಆಯ್ತದೆ. ಸರಿ ಕಣಕ್ಕ, ನೀವೇನ್ ಭಯಪಡ್ಬೇಡಿ, ನಾನು ಈಗಲೇ ಬರ್ತೀನಿ. ಸರಿ ಅಣ್ಣ. ಬಂದ್ರು ಅಮ್ಮ. ಟೆಂಪೋ ಕಾಯ್ತೀವಿ, ಲೇಟ್ ಆಗುತ್ತೆ. ಬೇಗ ನಡಿ. ಆ ಬ್ಯಾಗ್ ಕೊಡಮ್ಮ.